ರಾಜ್ಯದಲ್ಲಿ ಯಾವುದೇ ಹಬ್ಬ ಹರಿದಿನಗಳು ಬಂದಾಗ ಸಹಜವಾಗಿ ಹೂವು ಹಣ್ಣು ತರಕಾರಿಯ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತ ಕೇಳ್ತಾ ಇದ್ವಿ. ಹಾಗಾಗಿ ಈ ಬಾರಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಎಲ್ಲರೂ ಖರೀದಿ ಮಾಡೋದು ಕಬ್ಬು. ಹಾಗಾಗಿ ಕಬ್ಬು ದರ ಕೂಡ ಹೆಚ್ಚಳ ಆಗ್ತಾ ಇದೆಯಂತೆ. ಸಿಲಿಕಾನ್ ಸಿಟಿ ಜನರಿಗೆ ಸಂಕ್ರಾಂತಿಯ ಶಾಕ್ ಎದುರಾಗಲಿದೆಯಂತೆ. ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಿನರ ಜೇಬಿಗೆ ಕತ್ತರಿ ಬೀಳಬಹುದು ಅಂತ. ಕಾರಣ ಇಷ್ಟೇ, ಮತ್ತಷ್ಟು ದುಬಾರಿ ಆಗ್ತಾ ಇದೆ ಸಂಕ್ರಾಂತಿಯ ಕಬ್ಬು. ಸರ್ಕಾರದಿಂದ ಕಬ್ಬಿನ ಬೆಲೆ ಹೆಚ್ಚಳಕ್ಕೆ ಆದೇಶ ಹೊರಡಿಸಲಾಗಿದ್ದು, ಕಬ್ಬಿನ ಜೊತೆ ತರಕಾರಿ ಮತ್ತು ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ತಮಿಳುನಾಡು ಚನ್ನಪಟ್ಟಣ ಹೊಸಕೋಟೆಯಿಂದ ಕಬ್ಬು ಸಪ್ಲೈ ಆಗ್ತಾ ಇದ್ದು, ಕಬ್ಬಿನ ದರ ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಕಾಣಬಹುದು ಸಂಕ್ರಾಂತಿ ಹಬ್ಬಕ್ಕೆ ಅಂತ. ಪ್ರಮುಖವಾಗಿ ಕಳೆದ ವರ್ಷ ಎಷ್ಟಿತ್ತಪ್ಪ ಕಬ್ಬಿನ ರೇಟ್ ಅಂತ ನೀವು ಗಮನಿಸಿದ್ರೆ 250ರಿಂದ 400 ರೂಪಾಯಿ ಇತ್ತಂತೆ. ಬಟ್ ಈಗ 10 ಕಬ್ಬು ಏನಾದರೂ ನೀವು ತಗೊಂಡ್ರೆ 400ರಿಂದ 600 ರೂಪಾಯಿ ಕೊಡಬೇಕಂತೆ. ಹಬ್ಬದ ದಿನ 10 ಕಬ್ಬಿಗೆ 600ರಿಂದ 800 ರೂಪಾಯಿ ಇರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ. ಬಟ್ ವ್ಯಾಪಾರಸ್ಥರಿಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಅನ್ನೋ ಖುಷಿ, ಬಟ್ ಜನಸಾಮಾನ್ಯರಿಗೆ ಡಬಲ್ ದುಡ್ಡು ಕೊಟ್ಟು ಕಬ್ಬು ತಗೊಳ್ಬೇಕಲ್ಲ ಅನ್ನುವಂಥ ಶಾಕ್. ಇವಾಗ ಈ ವರ್ಷ ಜಾಸ್ತಿ ಐತೆ ರೇಟ್, ಸ್ವಲ್ಪ 600 ರೂಪಾಯಿ ನಡೀತೈತೆ. ಇವಾಗ ಹಬ್ಬದ ತನಕ ಒಂದು 800 ರೂಪಾಯಿ ತನಕ ನಡೀತದೆ. ಹೋದ ವರ್ಷ ಎಷ್ಟಿತ್ತು? ಹೋದ ವರ್ಷ 400 450 ಇತ್ತು. ಈ ವರ್ಷ ಸ್ವಲ್ಪ 150 100 ರೂಪಾಯಿ ಜಾಸ್ತಿ ಆಗೈತೆ. ಯಾಕೆ ಜಾಸ್ತಿ ಆಗ್ತಾ ಇರೋದು ಸರ್? ಜಾಸ್ತಿ ಅಂದರೆ ರೈತರು ಬೆಳ್ಸೋದು ಕಡಿಮೆ ಮಾಡಿಬಿಟ್ಟವ್ರೆ. ಎಲ್ಲ ಜಮೀನುಗಳು ಎಲ್ಲ ಕಂಪನಿಯವ್ರು ತಗೊಬಿಡ್ತಾರೆ ಅದಕ್ಕೆ. ಮತ್ತು ಇದು ಗೊಬ್ಬರ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಕಬ್ಬಿನ ಜಾಸ್ತಿ ಇದೆ ಸರ್. ಹೇಗಿದೆ ಸರ್ ಒಂದು ಕಟ್ಟಿಗೆ ಎಷ್ಟು? ಒಂದು ಕಟ್ಟಲ್ಲಿ 10 ಕಬ್ಬು ಬರ್ತದೆ. 10 ಕಬ್ಬು ಅಂದರೆ 400 450 ಓಡ್ತಾ ಇದೆ. ಅಲ್ಲೇ ತೋಟದಲ್ಲೇ ಪಾಲ್ಟಿ ತಗೊಂಡ್ರೆ 400 ರೂಪಾಯಿ ಬೆಲೆ ಐತೆ. ಹೋದ ವರ್ಷ ಕಮ್ಮಿ ಇತ್ತು, ಈ ಸಲ ಮಾಲ್ ಕಮ್ಮಿ ಇದೆ, ಅದಕ್ಕೆ ಜಾಸ್ತಿ ಇದೆ. ಹೋದ ವರ್ಷ ಏನು ಪ್ರೈಸ್ ಇತ್ತು ಸರ್? ಹೋದ ವರ್ಷ ಇತ್ತು 250 300 ತಗ ಇತ್ತು. ಈ ಸಲ ಅಲ್ಲೇ 450 ರೂಪಾಯಿ ಐತೆ ರೇಟು. ಇಲ್ಲಿ 450 ಹಂಗೆ ಇನ್ನೂ ಬರ್ತದೆ. ತಮಿಳುನಾಡು ಬರ್ತದೆ, ಚನ್ನಪಟ್ಟಣ ಬರ್ತದೆ, ಹೊಸಕೋಟೆ ಬರ್ತದೆ.